ಈ ದೇವ್ರು ಬರ್ತದ ಹೇಳಿ ಆಕ್ಟಿಂಗ್ ಮಾಡ್ತಾರಲ್ಲ ಅವ್ರಿಗೆ ಒಂದೇ ಒಂದ್ ಮಾತು ಕೇಳ್ತೀನಿ. ಖರೆ ಹೇಳ್ರಿ ಮಯ್ಯ, ಖರೆ ಖರೇನೆ ದೇವ್ರು ಬರ್ತದ. ಮಂದಿ ಬಲ್ಲಿ ಸುಲಿಲಿತೀರಿ, ಒಂದೊಂದ್ ಚಿಟ್ಟಿ ಹಾಕ್ಲಕ್ಕ 250 ರೂಪಾಯಿ ತೂತೀರಿ. 250 ರೂಪಾಯಿ ಒಬ್ರಿಗೆ ಅಂದ್ರೆ ಒಂದ್ 10 ಮಂದಿಗೆ 2500 ರೂಪಾಯಿ ಆಯ್ತು. ಅಲ್ಲ ನಿಮಗೂ ಗೊತ್ತಾಗಲ್ಲಾಗ್ಯದ ದೇವ್ರು ಬರ್ತಾರ ಕೆಸರು ಕೈ ಮುಕ್ಕೊಂಡ್ ನಿಂದ್ರೋದು, ಕಾಲಿಗೆ ಬೀಳೋದು, ಮಂದಿ ಬಲ್ಯಕ್ ಹೋಗಿ ಚಿಟ್ಟಿ ಚಿಪ್ಪಾಟಿ ಹಾಕೋದು. ಎಂಟಿಂತೋ ತಪಸ್ಸೆ ಮಾಡಿದವ್ರಿಗೆ ದೇವ್ರು ಸಿಗಲ್ಲಾಗ್ಯಾರ. ಈ ಕಾಂಜಿ ಪಿಂಜಿ ಅವ್ರದ್ದು ಇವ್ರದ್ದು ಮಾತಾಡ್ಕೋತ ಅದು ಇದು ಅನ್ಕೋತ ನಿಮ್ಮಲ್ಲಿ ರೊಕ್ಕ ಸುಲಿಲಿಕ್ ಮಾಡ್ಲತ್ತಾರ. ಸ್ವಲ್ಪರೇ ಗೊತ್ತಾಗಲ್ಲ ಏನ್ ಮಾಡತ್ತೀರಿ? ದೇವ್ರಿಗೆ ಕೈ ಮುಗಿದ್ ಬಿಟ್ಟು ಕೆಸರು ದುಡ್ದೋಸ್ ರೊಕ್ಕಲ್ಲ ಮಂದಿಗೆ ಹೋಗಿ ಕೊಳ್ಳತ್ತೀರಿ. ಅವಾಗಿನ ಕಾಲಕ್ಕೆ ರಾಮನ್ಕಿಂತ ದೊಡ್ಡ ದೇವ್ರು ಯಾರು ಬೇಕೇನು? ಹನುಮಾನ್ಕಿಂತ ಯಾರು ದೊಡ್ಡ ದೇವ್ರು ಬೇಕೇನು? ಲಕ್ಷ್ಮಣವ್ರಿಗೆ ಬಾನ್ ಹತ್ತದಾಗ ಅವಾಗ ಏನ್ ಮಾಡ್ಯಾರ ಅವ್ರು? ದೇವ್ರು ಕೇಳ್ಕೊತ ಅವ್ರಕ್ಕಿಂತ ದೇವ್ರು ಯಾರಿಲ್ಲ. ಯಾರೇ ದೇವ್ರಿಗೆ ಕರ್ಸ್ ಕೆಸರು ಇದು ಮಾಡ್ಯಾರ? ದವಾ ತಗೊಂಡ್ ಬಂದಾರಿಲ್, ಸಂಜೀವಿನಿ ಬುಟ್ಟಿ ತಗೊಂಡ್ ಬಂದ್ ಕೆಸರು ಹಾಕಿ ಅವ್ರಿಗೆ ಸರಿಯಾಗಿ ಮಾಡ್ಯಾರಿಲ್. ನೀವು ಯಾವ ಲೋಕದಾಗಿದ್ದೀರಿನ? ಎಲ್ಲ ಕೇಳ್ತೀರಿ. ಹನುಮಾನ್ ಭಕ್ತ ಅಂತೂ ಜಾಸ್ತಿ ಜನನೇ ಇದ್ದೀರಿ. ಮತ್ತು ಅವರು ಹಿಸ್ಟ್ರಿ ಗೊತ್ತದಲ್ಲ, ಅವ್ರದ್ದು ಚರಿತ್ರೆ ಒಟ್ಟು. ಮೂಢ ನಂಬಿಕೆ ಎಲ್ಲ ಬಿಟ್ಟು ಖರೆ ಖರೆ ಏನದಾನ ಸ್ವಲ್ಪ ಅರ್ಥ ಮಾಡ್ಕೋದು ಕಲೀರಿ ಸ್ವಲ್ಪ. ಎಲ್ಲ ನಿಮಗೊಂದು ಜಾಲದಾಗ ಹಾಕಿ ಹೆಸರು ಮಿಕ್ಸ್ ಮಾಡಿ ಅವ್ರು ದುಡ್ಡಿಲಿರ್ತಾರ. ಅವ್ರು ಸೌಕರ್ಯ ಕುಂದಿರ್ತಾರ, ನೀವು ಆಯ್ತು ಬಿಕಾರಿ ಹಾಕಿ ಹೆಸರು ದೊಡ್ಡ ರೊಕ್ಕ ಅವ್ರಿಗೆ ಕೊಟ್ಟ ಇವ್ರಿಗೆ ಕೊಟ್ಟ. ದವಾಖಾನಿಗೂ ಹೋಗೋದತ್ತಲ್ಲಿ ನೀವು ಹೆಲ್ತ್ ಕರೆಕ್ಟ್ ಇಟ್ಕೊಂಡ್ರು ಔಡ ಸೋಡ ತಿಂದ. ಸ್ವಲ್ಪರ ತಿಳ್ಕೊರಿ. ಯಾಕಾಡ್ ಹೊಂಟಾವ, ಯಾಕಾಡ್ ಹೋಲುಗುತ್ತಾವ. ನಿಮ್ ನಿಂತ 4 ಮಂದಿ ಸೌಕರ್ಯ ಆಗ್ಲತ್ತಾರೆ ಹೊರತು ನೀವು ಏನು ಉದ್ದಾರ ಆಗಲಿಗಿರಿ.